ಕಾಫಿ ನಾಡು ಚಂದು ಅವರು ಎಲ್ಲಾ ಕಡೆ ಫೇಮಸ್ಸು. ಸದ್ಯಕ್ಕೆ ಶಿವಣ್ಣನಿಗೂ ಕೂಡ ಅಭಿಮಾನಿ ಅವರು. ಆ ಕಾರಣಕ್ಕೋಸ್ಕರನೇ ಅವರ ಮಗಳ ಸಿನಿಮಾದಲ್ಲಿ ಒಂದು ಪಾತ್ರ ಕೊಡೋದ್ರ ಮೂಲಕ ರಂಜಿಸಿದ್ರು ಕೂಡ. ಸದ್ಯಕ್ಕೆ ಕಾಫಿ ನಾಡು ಚಂದು ಇವತ್ತು ಶಿವಣ್ಣನವರ ಬರ್ಡೇಗೆ ಅವರ ಮನೆ ಹತ್ರ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಶಿವಣ್ಣನಿಗೆ ವಿಶ್ ಮಾಡೋದ್ರ ಮೂಲಕನೇ ನಿಮ್ಮ ಹತ್ರ ಮಾತಾಡಿಸ್ತೀನಿ. ಯಾವ ತರ ವಿಶ್ ಮಾಡ್ತೀರಾ ಈ ಸಲ ಅಂತ? ಈ ಸರಿ ಅಂದರೆ ಅದೇ 63ನೇ ವರ್ಷದಲ್ಲಿ ಡಿಫ್ರೆಂಟಲ್ಲಿ ಮಾಡ್ಬೇಕಂತ ಹಂಗಾಗಿ ಬಂದೆ. ಹಾಗಾಗಿ ಎಲ್ಲ ಒಂದೇ ಥರ. ಅವಾಗೆಲ್ಲ ಹ್ಯಾಪಿ ಬರ್ತಡೇ ಅಂದರೆ ಹ್ಯಾಪಿ ಬರ್ಡೇ ಯು ಅನ್ನೋರು, ಇದೇನು ಓಲ್ಡ್ ಥರ ಹೇಳ್ತಾರಲ್ಲ ಅಂತ ನಾನೇನು ಮಾಡಿದೆ, ಹಾಡುಗಳನ್ನ ಬರಿತಿದ್ದೆ. ಹಾಡುಗಳನ್ನ ಬರಿಬೇಕಾದ್ರೆ ನಾನೇನು ಮಾಡಿದೆ, ಯಾರೋ ಒಬ್ರು ಕಿರಣ್ ಅಣ್ಣ ಅನ್ನೋರಿಗೆ ಹೆಸರಿಗೆ ಕಿರಣಣ್ಣ ಹ್ಯಾಪಿ ಬರ್ತ್ಡೇ ಅಂತ ಮಾಡಿದೆ. ಆಮೇಲೆ ಹುಡುಗರಿಗೆ ಹೇಳಿದ್ಮೇಲೆ ಹುಡುಗಿಯರಿಗೂ ಬೇಜಾರಾಗುತ್ತಲ್ಲ ಅಂತ ಕಾವ್ಯಕಾರಿಗೆ ಹೇಳಿದೆ. ಅಲ್ಲಿಂದ 6 ಲಕ್ಷ ಬರ್ತಡೇ ಸಾಂಗ್ ಮಾಡಿದೆ. ಅದನ್ನ ಈಗ ಟೋನ್ ಚೇಂಜ್ ಮಾಡಿದೆ. ಒಲವಲು ಗೆಲುವಲು ಶಿವಣ್ಣರ ನಗುವಲು ಗೀತಕರ ನಗುವಲು ಹ್ಯಾಪಿ ಬರ್ತ್ಡೇ ಶಿವಣ್ಣ ನೀವೇ ನಮ್ಮ ದೇವ್ರಣ್ಣ ಅಂತ ಈ ತರ ಟೋನ್ ಚೇಂಜ್ ಮಾಡಿದೆ. ಓಕೆ, ಶಿವಣ್ಣ ಕೂಡ ಈಗ ನಿಮ್ಮ ಅಭಿಮಾನಿ ಅನ್ಸುತ್ತೆ. ಆ ಕಾರಣಕ್ಕೆ ಅವರ ಮಗಳ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರವನ್ನ ನೀವು ಮಾಡಿದ್ರಿ. ಅವರು ನನಗೆ ಹೇಳಿದ್ರು, ಮೊನ್ನೆ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿಗೆ ಬಂದಾಗ, ನಾನು ನಿಮ್ಮ ಬಿಗ್ ಫ್ಯಾನ್ ಕಂಡ್ರಿ, ನಮ್ಮ ಹೆಸರಲ್ಲೆಲ್ಲ ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತೀರಲ್ಲ ಅಂತ ಖುಷಿ ಆಯ್ತು ಅಂದರು. ಮತ್ತು ಶಿವಣ್ಣವರು ಕೂಡ ಒಂಥರ ಮಗು ಥರ ಮನಸ್ಸು, ನೋಡೋಕ್ಕೆ ಹೊರಟು ಆಗಿ ಹಿಂಗೆ ನೋಡ್ತಾರೆ ಅಷ್ಟೇ ಲುಕ್ಕಲ್ಲಿ. ನಮಗೂ ಆ ಥರ ಇಷ್ಟ. ಅದ್ರ ಮನಸ್ಸಿದೆಯಲ್ಲ ಮಗು ಥರದ್ದು, ತುಂಬ ಒಳ್ಳೆಯವರು. ಹಾಗಾಗಿ ನಾವು ಯಾವ ಥರ ಅಣ್ಣ ನಾವು ಬರ್ತೀನಿ ಅಂದರೆ ಬನ್ನಿ ಅಂತ ಹೇಳ್ತಾರೆ. ನನ್ನ ಬರ್ತಡೇಗೂ ಬರ್ತಾ ಇರ್ತೀನಿ ನಾನು, ನೀವು ಅವಾಗೆಲ್ಲ ಬರೋಕ್ಕಿಲ್ಲಪ್ಪ. ಮಾರ್ಚ್ 12 ಕರ್ನಾಟಕದ ಅತಿ ಹೆಸರು ಶಿಖರ ಮುಳ್ಳಯ್ಯನಗಿರಿ ಕಂಡ್ರಿ. ನಾನು ಮುಳ್ಳಯ್ಯನಗಿರಿ ಜಾತ್ರೆ ದಿವಸ ಹುಟ್ಟಿರೋದು ನೋಡಿ, ಅದಕ್ಕೆ ಸ್ಟಾರ್ ಆಗಿರೋದು. ನೀವು ನಮ್ಮ ಬರ್ತಡೇಗೂ ಬರಲ್ಲಪ್ಪ ನೋಡಿ. ನಾನೆಲ್ಲ ಅಣ್ಣನ ಹತ್ರ ಆಶೀರ್ವಾದ ತಾನಕ್ಕೆ ಬರ್ತೀನಿ. ಫಸ್ಟು ಮುಳ್ಳಯ್ಯನಗಿರಿಗೆ ಹೋಗಿ ಬರ್ತೀನಿ. ನಮ್ಮ ತಂದೆ ತಾಯಿಗಳಿಲ್ಲ ಆಶೀರ್ವಾದ ತಾನಕ್ಕೆ, ಆಮೇಲೆ ಇಲ್ಲಿ ಇವರೇ ದೇವರಲ್ವಾ, ಇವ್ರ ಹತ್ರ ಬಂದು ಆಶೀರ್ವಾದ ತಾನಕ್ಕೆ ಬರ್ತೀನಿ. ಈಗ ಗೀತಾ ಕೇಳಿದ್ರು ನೀವು ಇಷ್ಟ ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ ಅಂತ. ಕಾಫಿ ನಾಡು ಚಂದ ಅವರು ಏನೆಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಸೊ ಅದು ಜನತೆಗೆ ಹೇಳೋದು. ನಾನು ರೋಡಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುತ್ತಾ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ರೋಡಲ್ಲಿ ಮರ ಬಿದ್ದರೆ ಅದನ್ನ ಸೈಡಿಗೆ ಕಡ್ದಕ್ಕೆ ಹೋಗ್ತೀನಿ. ಮತ್ತು ಈಗ ಏನಾಗ್ಬಿಡುತ್ತಂದರೆ, ರೋಡಲ್ಲಿ ಈಗ ಯಾವುದಾದ್ರೂ ಒಂದು ತಕ್ಷಣನೇ ಒಂದು ಮರ ಬಿತ್ತು, ಆಂಬುಲೆನ್ಸಲ್ಲಿ ಒಂದು ಪೇಷಂಟ್ ಬರ್ತಿರುತ್ತೆ, ಆ ತಕ್ಷಣ ಮರ ಕಡಿದು ಸೈಡಿಗೆ ಹಾಕಿದ್ರೆ ಆ ಪೇಷಂಟ್ ಜೀವ ಉಳಿತೆ. ದೇಶ ನಮ್ಗೇನು ಮಾಡ್ತು, ದೇಶಕ್ಕೆ ನಾವೇನು ಮಾಡೋದು ಅನ್ನೋದು ಮುಖ್ಯ. ಮತ್ತು ಈಗ ಏನಾಗ್ಬಿಡುತ್ತಂದರೆ, ಯಾರಾದರೂ ತುಂಬ ಸೀರಿಯಸ್ ಆಗಿರುತ್ತಲ್ಲ, ಅವರು ಅವಾಗ ಆ ಟೈಮಲ್ಲಿ ನನಗೇನಾದರೂ ಹೇಳಿದ್ರೆ ನಾನು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದೀನಿ ಕೆಲವ್ರನ್ನೆಲ್ಲ. ಎಷ್ಟೋ ಜನ ಜೀವ ಉಳಿಸಿದ್ದೀನಿ. ಮತ್ತು ಅನಾಥಾಶ್ರಮ, ವೃದ್ಧಾಶ್ರಮ, ಮಹಿಳಾಶ್ರಮ ಅದೆಲ್ಲ ನನ್ನ ಕೈಲಾದಷ್ಟನ್ನು ಮಾಡ್ತಾಯಿದ್ದೀನಿ. ಅಂಧ ಮಕ್ಕಳ ಪಾಠಶಾಲೆ ಮತ್ತು ದೇವಸ್ಥಾನಗಳಿಗೆ ತಿಂಗಳಲ್ಲಿ ಒಂದು 5 ಪ್ಯಾಕೆಟ್ ಅಕ್ಕಿ ಕೊಡಿಸ್ತಾಯಿದ್ದೀನಿ. ಅವೆಲ್ಲ ವೀಡಿಯೋ ಮಾಡೋಕ್ಕಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಮತ್ತು ಜಾಸ್ತಿ ನಾನು ಸ್ಟೂಡೆಂಟಿಗೆ ಈ ಥರ ಮಕ್ಕಳಿಗೆ ಹೆಲ್ಪ್ ಮಾಡಿರೋದು. ಮಕ್ಕಳು ದೇವ್ರ ಥರ. ಮಕ್ಕಳನ್ನ ದೊಡ್ಡವ್ರು ಮರಿಬೋದು, ನೀವೆಲ್ಲ ಇವರೆಲ್ಲ ಮರೆಯಲ್ಲ. ನಮ್ಮ ಜಿಲ್ಲೆಗಲ್ಲ, ಪ್ರತಿ ಜಿಲ್ಲೆಗೂ ಹೋಗಿ ನನ್ನ ಪೆನ್ನು, ಎಕ್ಸೈಜು. ಮತ್ತು ಕಣ್ಣಾಪ್ರೇಷನಿಗೆ ಹೋದ ವರ್ಷ ಶಿವಣ್ಣ ಅವ್ರ ಬರ್ತಡೇ ಇತ್ತಲ್ಲ, ಕಣ್ಣಾಪ್ರೇಷನಿಗೆ ನನ್ನ ಕೈಲಿಂದ ಹೆಲ್ಪ್ ಮಾಡಿ. ನನಗೆ ಹೆಲ್ಪ್ ಮಾಡ್ತಿರೋದು ಇವರಲ್ವಾ, ನಮ್ಮ ಶಿವಣ್ಣನ ಗೀತಕ್ಕವರು. ಕಾಫಿ ನಾಡ್ ಚಂದ್ ಅವರು ಆಟೋ ಓಡಿಸ್ತಾರೆ. ಅಷ್ಟು ಆದಾಯದ ಮೂಲ ಇದೆಯಾ ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡುವಷ್ಟು ಚಂದುಗೆ ಆದಾಯದ ಮೂಲ ಇದೆಯಾ, ಹೆಂಗೆ ಸಾಧ್ಯ? ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇಂದ ಬರಲ್ಲ. ನನಗೆ ಯಾರಾದರೂ ಒಬ್ಬೊಬ್ರು ವಿಡಿಯೋ ಮಾಡಿಸ್ಕೊಂಡು ಈ ಥರ ಯಾರಾದರೂ ಅಣ್ಣಾರು ಯಾರಾದರೂ ಹೆಲ್ಪ್ ಮಾಡ್ತಾರಲ್ಲ, ಅದನ್ನು ನಾನು ಹಿಡ್ಕೊಂಡು ಅದನ್ನು ಕೂಡಿಟ್ಟು ಈ ಥರ ಮಕ್ಕಳಿಗೆ, ಹಸುವಂದರಿಗೆ ಊಟ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟವರು ಕೊಡ್ತಾರೆ, ಲಾಯರು ಕೊಡ್ತಾರೆ, ಡಾಕ್ಟ್ರು ಒಳ್ಳೆಯರೆ, ಎಲ್ಲರೂ ಒಳ್ಳೆಯರೆ. ನಾವು ಒಳ್ಳೆಯರಾಗಿದ್ದರೆ ಅವರು ಒಳ್ಳೆಯರೆ. ನನಗೆ ಬಿರಿಯಾನಿ ಎಲ್ಲ ಕೊಡಿಸ್ತಾರೆ ಪೊಲೀಸ್ನರ ಜೊತೆ ಎಲ್ಲ ಊಟ ಮಾಡ್ತೀನಿ. ನಾವು ಒಳ್ಳೆಯರಾಗಿರ್ಬೇಕು, ತಪ್ಪು ಮಾಡ್ದಂಗೆ ಯಾರಿಲ್ಲ, ಕಾನೂನಿಗಿಂತ ದೊಡ್ಡವ್ರು ಯಾರಿಲ್ಲ, ತಲೆ ತಗ್ಗಿಸ್ಬೇಕು. ಹಾಗಾಗಿ ನಾವು ಒಳ್ಳೆಯರಾಗೋತ್ತಿಗೆ. ಮತ್ತು ಫಂಕ್ಷನಿನ ದುಡ್ಡೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕೂಡಿಟ್ಟು ಇವರೆಲ್ಲ ಬರ್ತಾರೆ ನಮ್ಮ ಬಂಧು ಬಸ್ತಿಗೆಲ್ಲ. ಅವರಿಗೆಲ್ಲ ನಾನು ಅವ್ರನ್ನ ಕೇಳಿ ನನಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ, ಪೊಲೀಸ್ ಆಗಲಿ, ಲಾಯರ್ ಆಗಲಿ, ಕರ್ನಾಟಕ. ಈಗ ಶಿವಣ್ಣನ ಅಭಿಮಾನಿ ಆಗಕ್ಕೆ ರೀಸನ್ ಏನು ಇನ್ಸ್ಪೈರ್ ಅಂತ? ನಮ್ಮಮ್ಮರು ಅವ್ರ ಅಭಿಮಾನಿ ಫಸ್ಟು. ನಮ್ಮಮ್ಮರೆಲ್ಲ ಅವಾಗೆಲ್ಲ ಫಿಲ್ಮ್ ನೋಡ್ತಿದ್ರು. ನಾವೆಲ್ಲ ನಮ್ಮೂರಲ್ಲಿ ಅವಾಗ ಟೆಂಟು, 3 ರೂಪಾಯಿ ಅಲ್ಲ ಬಾಲ್ಕನಿ ಎಲ್ಲ, ಅವಾಗ ಟೆಂಟ್ ಅಲ್ಲ, ಚಾಪಿ ಥಿಯೇಟ್ರು ಒಂಥರ ಬರೋದು. ಅವಾಗೆಲ್ಲ ಫಿಲ್ಮ್ಗೆ ಹೋಗ್ತಿದ್ವಿ, ನಮ್ಮಮ್ಮರ ಜೊತೆ ಎಲ್ಲ ಹೋಗ್ತಿದ್ವಿ. ಆಮೇಲೆ ನಮ್ಮಮ್ಮವರು ಶಿವಣ್ಣವ್ರ ಥರ ಎಲ್ಲ ಫಿಲಮ್ ನೋಡೋರೆಲ್ಲ ಇವ್ರ ಥರ ಆಗಬೇಕು ಅಂತೆಲ್ಲ ಹೇಳೋರು. ನಾನು ಫಸ್ಟು ಶಿವಣ್ಣವ್ರ ಅಭಿಮಾನಿ ಆಗಿದ್ದೆ. ಯಾಕಂತಂದರೆ ನಾನು ಪುನೀತ್ ಅಣ್ಣವರು ಫಿಲ್ಮ್ ಮಾಡಿದಾಗ ನಾನು ಹುಟ್ಟಿರಲಿಲ್ಲ, ಅವ್ರು ಚಿಕ್ಕ ಹುಡುಗರಲ್ಲೇ ಫಿಲ್ಮ್ ಮಾಡಿದರು, ಹೌದಲ್ವಾ? ನಮ್ಮ ಶಿವಣ್ಣವ್ರು ಫಿಲ್ಮ್ ಮಾಡಿದಾಗ ನಾನು ಹುಟ್ಟಿದ್ದೆ 1983ರಲ್ಲೇ ಅವ್ರು ಫಿಲ್ಮ್ ಮಾಡಿರೋದು, ನಾನು ಅವಾಗ ಹುಟ್ಟಿದ್ದೆ. ಅದ್ರ ಮೇಲೆ ನಾನು ರಥಸಪ್ತಮಿ ಅವೆಲ್ಲ ನೋಡ್ಕೊಬಂದಿದ್ದೆ ನಮ್ಮಮ್ಮರ ಜೊತೆ ಎಲ್ಲ. ನಂಜುಂಡಿ ಕಲ್ಯಾಣ, ನಮ್ಮ ರಾಘವಣ್ಣವ್ರದ್ದು ಗಜಪತಿ ಬರೋಗಮ್ಮ. ಈಗ ನಿಮಗೂ 2 ಮಕ್ಕಳಿದ್ದಾರೆ, ಸೊ ಏನ್ ಮಾಡ್ಕೊಂಡಿದ್ದಾರೆ ಅವರು ಅಂತ? ಒಬ್ಬ ಡಿಗ್ರಿ, ನಿನ್ನ ಫಸ್ಟ್ PUC. ಎಜುಕೇಶನ್ಸ್ ಯಾವ ತರ? ಮುಂಚೆ ಎಲ್ಲ ನಾನು ಫೇಮಸ್ ಆಗೋದಕ್ಕಿಂತ ನಾನು ಆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದೆ ನಾನೇ ಸ್ವಂತ. ಅದರಲ್ಲಿ ಆಟೋ ಓಡಿಸೋದಕ್ಕಿಂತ ಫಸ್ಟಿಗೆಲ್ಲ ಚೆನ್ನಾಗಿತ್ತು.
ಆಮೇಲೆ ಆಟ ಪೀರಿಯಡಿಗೆ ಬಂದು ಒಂದು ಸ್ವಲ್ಪ ಓಡಿಸೋಣ, ನೆಮ್ಮದಿ ಬೇಕಲ್ಲ, ದುಡ್ದು ಅಂತ ಆಟ ಪೀರಿಯಡಿಗೆ ಬಂದೆ. ಆಟ ಪೀರಿಯಡಿಗೆ ಬಂದಮೇಲೆ ಯಾರು ದುಡಿಯೋಕೆ ಬಿಡಲ್ಲ, ಬರೀ ಓಡಿಸಿ ಪೆಟ್ರೋಲ್ ಖಾಲಿ ಆಗ್ತಿತ್ತು ಹೊರತು ದುಡ್ಡೇನಾಗಲ್ಲ. ಹಾಗಾಗಿ ಇವಾಗ ಮಕ್ಳ ಎಜುಕೇಷನ್ಗೆ ಅವರೇ ನೋಡ್ಕೊತಿದ್ದಾರೆ, ಶಿವಣ್ಣ ಗೀತಕ್ಕ. ಸೊ ಹೆಂಗ ಅನ್ಸತ್ತೆ ಇವಾಗ ಗೀತಕ್ಕ ಶಿವಣ್ಣ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ನಿಮ್ಮ ಮಕ್ಕಳ ಎಜುಕೇಶನ್ಸ್ಗೆ ನಿಂತಿರೋದು. ಸೊ ಎಲ್ರಿಗ ಅಂತ ಭಾಗ್ಯ ಸಿಗಲ್ಲ, ಆ ಭಾಗ್ಯ ನಿಮ್ಗೆ ಸಿಕ್ಕಿದೆ, ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ, ಏನಂತೀರ ಅಂತ? ತುಂಬ ಖುಷಿ ಆಗುತ್ತೆ. ಮತ್ತು ನನ್ನ ಲೈಫ್ ಇರೋವರೆಗೂ ಅವ್ರನ್ನ ಮರೆಯಲ್ಲ, ನಮ್ಮ ಮಕ್ಕಳು ಮರೆಯಲ್ಲ. ಮತ್ತು ನಾವು ನಮ್ಮ ಮಿಸ್ಸಸ್ಸು ನಮ್ಮ ಮಕ್ಕಳೆಲ್ಲ ಬಂದು ಫ್ಯಾಮಿಲಿ ಎಲ್ಲ ಹೋಗಿ ಸನ್ಮಾನ ಎಲ್ಲ ಮಾಡಿ ಅವ್ರಿಗೆ ಹೋಗಿದ್ವಿ. ಆವಾಗ ಅಣ್ಣ ಅವರು ಕೂಡ ಖುಷಿಪಟ್ಟರು. ಅವಾಗೆಲ್ಲ ನನಗೆ ಅಣ್ಣ ಒಂದು ಗಾಗಲ್ ಕೊಟ್ಟಿದ್ದಾರೆ, ಅದನ್ನು ನೆನಪಲ್ಲಿ ಇಟ್ಟಿದ್ದೀನಿ. ಅದನ್ನ ಹಾಕ ಬಂದರೆ ಈ ಜನ ಕ್ರೌಡಲ್ಲಿ ಅದನ್ನು ಮುರಿದಾಕಿ ಬಿಡಲ್ಲ. ಅದು ಅಮೇರಿಕದಿಂದ ತರಿಸಿದ್ದು ಅಂದರು ನನಗೆ ಶಿವ ಸಾರು, ಅದನ್ನು ನಂಗೆ ಕೊಟ್ಟಿದ್ರು ಅಣ್ಣ. ಆಮೇಲೆ ನಮ್ಮ ಮನುಷ್ಯರಕ್ಕ ಅವ್ರು ಇದ್ದಾರಲ್ಲ, ಅವರು ತುಂಬ ಒಳ್ಳೆಯವ್ರು. ನೋಡಿ ಅವ್ರ ಅಕ್ಕ ಅಂತಿದ್ದೀನಿ, ಅವ್ರು ನನಗಿಂತ ಚಿಕ್ಕವರೇ, ನಂಗೆ 43 ವರ್ಷ ಆದ್ರೂ ನಾನು ಅದೇ ನಿಮ್ಮನ್ನು ಅಕ್ಕ ಅನ್ನಿಲ್ವಾ? ಅವರು ಪ್ರೀತಿಯಿಂದ ಮಾತಾಡ್ಸ್ಬೇಕಲ್ವಾ? ಕೋಟಿಗಟ್ಟಲೆ ಇರ್ತಾರಲ್ಲ, ಅವ್ರು ಯಾವತ್ತೂ ದೌಲತ್ತಲ್ಲಿ ಮಾತಾಡಲ್ಲ, ಅವ್ರು ತುಂಬ ಚೆನ್ನಾಗೇ ಮಾತಾಡ್ತಾರೆ. ನಮ್ಮ ಏನೂ ಇರಲ್ಲಲ್ಲ, ಅವರೇ ಬಿಲ್ಡಪ್ ಕೊಡೋದು ಹುಡುಗಿಯರು ನೋಡಲಿ ಅಂತ. ಅದಲ್ಲ, ಒಬ್ಬರಿಗೆ ಚಂದು ಅಣ್ಣ ಚಂದುವರೆ ಅಟ್ಲೀಸ್ಟ್ ಬೆಲೆ ಕೊಡಬೇಕಲ್ವಾ? ನಾನೀಗ ಎಲ್ಲರೂ ಅಣ್ಣ ಅಕ್ಕ ಅಂತೀನಲ್ವಾ? ನಮ್ಮೂರಲ್ಲಿ 18,000 ಎಕರೆ ಇದ್ದಾರೆ, 2,000 ಎಕರೆ ಎಲ್ಲ ಇದ್ದಾರೆ. ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಒಬ್ಬೊಬ್ರು ಹುಡುಗರೆಲ್ಲ ಇದ್ದಾರೆ, ಒಂದು 2 ಬಟನ್ ಬಿಚ್ಕೊಂಡು ಏನಮ್ಮ ಅಂತಾರೆ. ನೋಡಿ ಹಿಂಗೆ ಕಾಲ ಎಲ್ಲ, ನಾವು ಸಣ್ಣಕ್ಕಿದ್ದೀವಲ್ಲ ಹಂಗಾಗಿ. ಸರ್, ಈಗ ನಿಮಗೂ ಕೂಡ ಎದೆ ನೋವು ಕಾಣಿಸ್ಕೋತಿದೆ ಅಂತ ಹೇಳ್ತಿದ್ದೀರಾ, ಏನಾಗ್ತಾ ಇದೆ ಚಂದ್ರ? ಅಂದ್ರೆ ನಾವು ಚಿಕ್ಕ ಹುಡುಗರಿಂದ ಕೆಲಸ ಮಾಡ್ತಿದ್ವಾ ಮೇಡಮ್, ಅವಾಗೆಲ್ಲ ಕಳೆ ಹೊಡೆಯೋದು, ಲಿಂಡೆ ನೆಚ್ಚೋದು, ನೇಗ್ಲು ಹಿಡಿಯೋದೆಲ್ಲ ಗೊತ್ತಲ್ಲ, ರೈತರ ಮಕ್ಕಳೆಲ್ಲ ಅಡೆ ಕಡಿಯೋದು, ತವರ ಹಾಕೋದು. ಆಮೇಲೆ ಇಲ್ಲಿ ಸಿಲ್ವರ್ ಎಲ್ಲ ಬರುತ್ತೆ, ಟಿಂಬರ್ ಅಂತ ಗೊತ್ತಾ? ಅದೆಲ್ಲ ಒತ್ತಿರೋದಿಲ್ಲ, ಅದೆಲ್ಲ ಅವಾಗೆಲ್ಲ ಸಂಬಳ ಎಲ್ಲ ಕಮ್ಮಿ, ಟಿಂಬರ್ ಎಲ್ಲ ಒತ್ತಿರೋದು ಎಲ್ಲ ಕೆಲಸ ಮಾಡಿ ಬಂದೀನಿ. ಆಮೇಲೆ ಬಟರ್ ಫ್ರೂಟು, ಎಳ್ಳಿಕಾಯಿ, ನಿಂಬೆಹಣ್ಣು, ಕಾಫಿ, ಚಿಲ್ಡ್ರಮೆಂಟ್ಸು ಅದೆಲ್ಲ ಮಾಡ್ತಿದ್ದೆ. ಚೆನ್ನಾಗಿ ಲೈಫಲ್ಲಿ ಅದೆಲ್ಲ ಕಷ್ಟಪಟ್ಟೆ ದುಡ್ದು ಬಂದೆ. ದುಡ್ದು ಎಷ್ಟಂತ ದುಡಿಯೋಕ್ಕಾಗೋ ಮನ್ಸ. ಈ ಥರ ಆಟೋ ಡ್ರೈವರ್ ಆಗೋಣಂತ ಬಂದರೆ ಆಟೋ ಡ್ರೈವರ್ ಆಗೋಕ್ಕೆ ಬಂದೆ, ಅಲ್ಲಿಂದ ಮುಂದಕ್ಕೆ ನೋಡಿದ್ರಲ್ಲ ಹೆಂಗಾಯ್ತಂತ. ತಗೊಂತಿದ್ದೀನಿ. ಹಾಸನಲ್ಲಿ ಹೋದಾಗ ತೋರಿಸಿದಾಗ ತುಂಬ ಒಳ್ಳೆ ಡಾಕ್ಟ್ರುಗಳು, ನಮ್ಮ ಗೌರ್ಮೆಂಟ್ ಆಸ್ಪತ್ರೆನೂ ಪರವಾಗಿಲ್ಲ, ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಚಂದುಗೆ ಯಾಕೋ ನೋವು ಕಾಡ್ತಾ ಇದೆ ಅನ್ಸುತ್ತೆ, ಅಳ್ತಿದ್ದೀರಾ? ಮನ್ಸಿಗೆ ಏನ್ ನೋವು ಕಾಡ್ತಾ ಇರುವಂತಂದ್ರೆ? ಏನಿಲ್ಲ, ಆ ಥರ ಏನಿಲ್ಲ, ಅಣ್ಣ ನೋಡ್ಬೇಕಂತ, ನಮ್ಮ ಅಣ್ಣನ ನೋಡ್ಬೇಕಂತ. ಸೊ ಕೊನೆಯದಾಗಿ ಶಿವಣ್ಣನಿಗೆ ಇವತ್ತು ನೋಡಕ್ ಬಂದಿದ್ದೀರಾ, ಅಭಿಮಾನಿಗಳು ಇಷ್ಟು ಜನಸಾಗರದಲ್ಲಿ ನಿಂತವ್ರೆ, ಅವರ ಅವರಿಗೆ ಅಭಿಮಾನಿಗಳು ಕೊಡ್ತಾ ಇರುವಂತ ಪ್ರೀತಿಯನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬ ಖುಷಿ. ಆಮೇಲೆ ಒಂದೇ ಒಂದು ತುಂಬ ಖುಷಿ ಅಂದರೆ, ನಮ್ಮ ಅಣ್ಣನ ಕರ್ನಾಟಕದಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಒಬ್ಬೊಬ್ಬರು ಮಾತ್ರ ಅವ್ರನ್ನ ಹೆಸರು ಹಾಳು ಮಾಡ್ಬೇಕಂತ ಏನೇನು ಹೇಳ್ತಾರೆ. ನಮ್ಮ ಅಣ್ಣ ಎಷ್ಟೊಂದು ಫಿಲಮ್ ಮಾಡಿದ್ದಾರೆ ಕನ್ನಡದಲ್ಲೇ, ಆದರೆ ಅವ್ರನ್ನ ಅವತ್ತೊಂದು ಸರಿ ಕನ್ನಡದ ಬಗ್ಗೆ ಕೆಲವರು ಏನೋ ಮಾತಾಡಿದ್ದಾರೆ. ಅಲ್ಲಿ ಫಂಕ್ಷನಲ್ಲಿ ಹೋದಾಗ ನಮ್ಮ ಅಣ್ಣನ ಬಗ್ಗೆ ಏನೇನೋ ಹೇಳಿದ್ರು. ನಮಗೂ ತುಂಬ ಮನಸ್ಸಿಗೆ ಬೇಜಾರಾಯ್ತು ಅವತ್ತು. ನಮ್ಮ ಅಣ್ಣ ಎಷ್ಟು ಕನ್ನಡದಲ್ಲಿ ಎಷ್ಟು ಫಿಲಮ್ ಮಾಡಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಮಾತಾಡಬೇಕಂದ್ರೆ ಅವ್ರ ಮನೆಗೆ ಬಂದರೆ ಯೂಟ್ಯೂಬರ್ ಆಗಲಿ ನ್ಯೂಸರ್ ಆಗಲಿ ಯಾರನ್ನು ಬರೀ ಕೈಯಲ್ಲಿ ಕಳಿಸಲ್ಲ, ಒಂದು ತುತ್ತು ಊಟ, ಪೊಲೀಸರಾಗಲಿ ಯಾರಿಗಾಗಲಿ ಒಂದು ತುತ್ತು ಊಟ ಹಾಕ್ತಾರೆ. ನಾನು ಕೂಡ ಊಟ ಮಾಡ್ತೀನಿ. ಅದೊಂಥರ ದೇವಸ್ಥಾನ ಇದ್ದಂಗೆ, ಅರ್ಥ ಮಾಡ್ಕೋಬೇಕು. ಈಗ ನಾವು ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಬೇಕು, ನಾನು ಸರಿದ್ದು ನಿಮ್ಮ ಬಗ್ಗೆ ಮಾತಾಡಬೇಕು. ನಾನೇ ಸರಿ ಇಲ್ಲ ಅಂದರೆ ನಂದೇ 108 ತೂತಾಗಿರುತ್ತೆ, ಅದರಲ್ಲಿ ನೀವು ತೂತ ಎಲ್ಲ ಮುಚ್ಚಕ್ಕೆ ಬರಬೇಕಾ? ಹಂಗೆ ಮಾತಾಡ್ಬೇಕಂದ್ರೆ ಎಲ್ಲಿ ಮಾತಾಡ್ತಿದ್ದೀನಿ, ಹೇಗೆ ಮಾತಾಡ್ತಿದ್ದೀನಿ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು. ಥ್ಯಾಂಕ್ ಯು. ಇದಿಷ್ಟು ಕಾಫಿ ನಾಡು ಚಂದ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.